ನಮ್ಮ ವಿದ್ಯಾಸಂಸ್ಥೆಯ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿರುವಂತಹ ಶ್ರೀಯುತ ಸದಾಶಿವ್ ಸರ್ ತಾವು ಈ ಸಂಭ್ರಮದ ಕ್ರೀಡಾಕೂಟದ ಪಥಸಂಚಲನಕ್ಕೆ ಚಾಲನೆಯನ್ನು ಒದಗಿಸಿಕೊಡುವರೆ ಪ್ರೀತಿಯಿಂದ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. Representative of PCMC and his teammates are cheerful note. In 2008 Beijing Olympics. Followed by Danshan, field hockey player of India, and who have performed as the captain of 3 disciplinary Olympic Games. So one more team passing near you. So team name Neeraj Chopra. So who got gold medal? So now you can watching over one more team named Himadas and a repertory athlete of India. So who got numerous number of awards during Asian Games, Commonwealth and so on. That Queen of Ground. So team Neeraj Chopra once again leads by Gnanish of Commerce and followed by Vice Captain. Once again Abhinav Bindra passing just before you and leads by Pritham and followed by the Vice Captain. One more approach in front of your eyes and Himadas, a great athlete of India, and she created a landmark in Indian athletic history. So you've been watching and he leads the team. I think just I tell you another story of this club, and today we are witness to be to invade the delegates.
ಅಂತೆ ಈ ದಿನದ ಕ್ರೀಡಾಕೂಟದ ಮೆರುಗು ಮುಗಿಲೆತ್ತಕ್ಕೇರಲಿ ಎಂಬ ಸದಾಶಯದೊಂದಿಗೆ ಡೆನ್ಮಾರ್ಕ್ನಲ್ಲಿ ಚಿನ್ನದ ಪದಕವನ್ನು ಗಳಿಸಿದ ಅಶ್ವಿನ್ ಸಲೀಲ್ ನಮ್ಮೊಂದಿಗೆ ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ತಮಗೆ ಕೃತಜ್ಞತೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. Come now, follow my lead. Come now, follow my lead. I'm in love with your body. ಆದರೆ ಸೋಲು ಅನ್ನೋದು ಜಗತ್ತನ್ನ ನಮಗೆ ಪರಿಚಯಿಸುತ್ತೆ ಎನ್ನುವಂತೆ ಭವ್ಯವಾಗಿ ಸಜ್ಜುಗೊಂಡಿರುವ ಈ ಸಭಾ ಕಾರ್ಯಕ್ರಮದ ವೇದಿಕೆಯನ್ನ ಅಲಂಕರಿಸುರೆ ಆಗಮಿಸಿದ ಗೌರವಾನ್ವಿತರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಬಡಗುತಿಟ್ಟಿನ ಯಕ್ಷ ರಸಿಕರ ಮನಸ್ಸನ್ನ ಸೂರೆಗೊಂಡ ಊರಿನ ಹಿರಿಮೆಯನ್ನ ಹೆಸರಿನ ಜೊತೆಗೆ ಬೆಳೆಸಿದ ನಮ್ಮೂರಿನ ಯಕ್ಷಗಾನ ಭಾಗವತ ಧ್ರುವತಾರೆ ಶ್ರೀ ರಾಘವೇಂದ್ರ ಆಚಾರ್ಯ ಜನ್ಸಾಲೆ ಹಾಗೆ ಸುಮುಖ ಎಜುಕೇಶನಲ್ ಟ್ರಸ್ಟ್ ನ ಅಧ್ಯಕ್ಷರು ಶ್ರೀಯುತ BS ಸುರೇಶ್ ಶೆಟ್ಟಿ ಸರ್
ಹಾಗೆ ಸಿದ್ದಾಪುರ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಶ್ರೀಮತಿ ಶ್ರೀಲತಾ ಶೆಟ್ಟಿ ಮೇಡಮ್, ಸುಮುಖ ಎಜುಕೇಶನ್ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಶ್ರೀಯುತ ಪಾಂಡುರಂಗ್ ಪಡಿಯಾರ್ ಸರ್ ಮತ್ತು ಈ ಅದ್ದೂರಿಯಾದ ಕ್ರೀಡಾಕೂಟವನ್ನ ತಮ್ಮ ಸಂಸ್ಥೆಯ ಮೈದಾನದಲ್ಲಿ ಹಮ್ಮಿಕೊಳ್ಳಲು ತುಂಬು ಮನಸ್ಸಿನಿಂದ ಸಹಕರಿಸಿದ ಸರ್ಕಾರಿ ಪ್ರೌಢಶಾಲೆ ಸಿದ್ದಾಪುರದ ಮುಖ್ಯ ಶಿಕ್ಷಕರು ಶ್ರೀಯುತ ಚಂದ್ರಕುಲಾಲ್ ಸರ್ ಹಾಗೂ ಸರ್ಕಾರಿ ಪ್ರೌಢಶಾಲೆ ಸಿದ್ದಾಪುರದ SDMCಯ ಅಧ್ಯಕ್ಷರಾಗಿರುವ ಶ್ರೀಯುತ ವಿಶ್ವನಾಥ್ ತುಂಬಿಕಲ್ಲಾಯ ಸರ್, ಇವರನ್ನ ನಮ್ಮ ಜ್ಞಾನ ಸರಸ್ವತಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಅಮರೇಶ್ ಹೆಗ್ಡೆ ಸರ್, ಉಪಪ್ರಾಂಶುಪಾಲರಾದ ಶ್ರೀ ಹರ್ಷ ಶೆಟ್ಟಿ ಸರ್ ಹಾಗೂ ಸರಸ್ವತಿ ವಿದ್ಯಾಲಯದ ಮುಖ್ಯ ಶಿಕ್ಷಕಿಯಾಗಿರುವ ಶ್ರೀಮತಿ ಶ್ವೇತಾ ಗಣೇಶ್ ಇವರು ಆತ್ಮೀಯವಾಗಿ ವೇದಿಕೆಯ ಮೇಲ್ಭಾಗಕ್ಕೆ ಕರೆದುಕೊಂಡು ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಕಡ್ರಿ ವಾರ್ಡ್ನ ಸದಸ್ಯರಾಗಿರುವಂತಹ ಗೋಪಾಲ್ ಕಾಂಚನ್ ಅವರು ಕೂಡ ಇದ್ದಾರೆ. ಅವರನ್ನ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾನೆ. ಪೊರೆ ಶಾರದೆ ವರದೆ ದೇವಿ ಪೊರೆ ಶಾರದೆ ಸಂಗೀತ ಸಾಹಿತ್ಯ ಕಲಾ ಪ್ರಮೋದೆ ಸಂಗೀತ ಸಾಹಿತ್ಯ ಕಲಾ ಪ್ರಮೋದೆ ದೇವಿ ಪೊರೆ ಶಾರದೆ ವರದೆ ದೇವಿ ಪೊರೆ ಶಾರದೆ ವಿದ್ಯಾ ದೇವತೆ ವಿದ್ಯಾ ಪ್ರದಾತೆ ವಿದ್ಯಾ ದೇವತೆ ವಿದ್ಯಾ ಪ್ರದಾತೆ ವಿದ್ಯಾ ಮಾತೆ ಮೋದಿತೆ ವಿದ್ಯಾ ಮಾತೆ ಮೋದಿತೆ ಸಂಗೀತ ಸಾಹಿತ್ಯ ಕಲಾ ಪ್ರಮೋದೆ ಸಂಗೀತ ಸಾಹಿತ್ಯ ಕಲಾ ಪ್ರಮೋದೆ ದೇವಿ ಪೊರೆ ಶಾರದೆ ವರದೆ ದೇವಿ ಪೊರೆ ಶಾರದೆ ದೇಹಿ ಸರಸ್ವತಿ ವಿದ್ಯೆಯ ಸುಮತಿ ದೇಹಿ ಸರಸ್ವತಿ ವಿದ್ಯೆಯ ಸುಮತಿ ಮಂಗಳಮೂರ್ತಿ ಸತ್ಕೀರ್ತಿ ಮಂಗಳಮೂರ್ತಿ ಸತ್ಕೀರ್ತಿ ಸಂಗೀತ ಸಾಹಿತ್ಯ ಕಲಾ ಪ್ರಮೋದೆ ಸಂಗೀತ ಸಾಹಿತ್ಯ ಕಲಾ ಪ್ರಮೋದೆ ದೇವಿ ಪೊರೆ ಶಾರದೆ ವರದೆ ದೇವಿ ಪೊರೆ ಶಾರದೆ ಪೊರೆ ಶಾರದೆ ಪೊರೆ ಶಾರದೆ ಆಗುವಂತೆ ಪ್ರಾರ್ಥನೆಯನ್ನು ಗೈದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳನ್ನು ಹೇಳ್ತಾ ಆಗಮಿಸಿದ ಸರ್ವರನ್ನ ಸ್ವಾಗತಿಸುವುದು ನಮ್ಮ ಆದ್ಯ ಕರ್ತವ್ಯ. ನಮ್ಮ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀಯುತ ಅಮರೇಶ್ ಹೆಗ್ಡೆ ಸರ್ ಸ್ವಾಗತದ ನುಡಿಗಳಿಗಾಗಿ. ಜ್ಞಾನ ಸರಸ್ವತಿ ಸಮೂಹ ಶಿಕ್ಷಣ ಸಂಸ್ಥೆಗಳ ವಾರ್ಷಿಕ ಕ್ರೀಡೋತ್ಸವದ ಈ ಶುಭ ಅವಸರದಲ್ಲಿ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಸನ್ಮಾನ್ಯರಾದ BS ಸುರೇಶ್ ಶೆಟ್ಟಿ ಅಧ್ಯಕ್ಷರು ಸುಮುಖ ಎಜುಕೇಷನಲ್ ಟ್ರಸ್ಟ್ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯಮಾನ್ಯರಿಗೆ ಪ್ರಥಮವಾಗಿ ವಂದಿಸುತ್ತಾ ಮುಂದಿನ 100 ಕಾಲ ಈ ಸಂಸ್ಥೆ ಬಾಳಿ ಬೆಳಗಿದ ಸಂದರ್ಭದಲ್ಲಿ ಇತಿಹಾಸದ ಪುಟಗಳಲ್ಲಿ ಒಂದು ರೋಮಾಂಚನವನ್ನು ನೀಡತಕ್ಕಂತಹ ಒಂದು ಅದ್ಭುತವಾದಂತಹ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಭೂತರಾಗಿದ್ದೇವೆ. ಯಾಕಂತಂದರೆ ಜ್ಞಾನ ಸರಸ್ವತಿ ಸಮೂಹ ಶಿಕ್ಷಣ ಸಂಸ್ಥೆಗಳ ವಾರ್ಷಿಕ ಕ್ರೀಡೋತ್ಸವ ಏನು ಇವತ್ತು ನಡೀಲಿಕ್ಕಿದೆ, ಈ ಕ್ರೀಡೋತ್ಸವದ ಮೊದಲನೆಯ ಕ್ರೀಡೋತ್ಸವದಲ್ಲಿ ನಾವೆಲ್ಲರೂ ಭಾಗಿಯಾಗ್ತಾ ಇರುವಂಥದ್ದು ಒಂದು ನಮಗೆಲ್ಲರಿಗೂ ರೋಮಾಂಚನವನ್ನು ಉಂಟು ಮಾಡತಕ್ಕಂಥ ಒಂದು ಸಂದರ್ಭ. ಇಂತಹ ಈ ಅದ್ಭುತವಾದ ಇತಿಹಾಸದಲ್ಲಿ ಮುಂದಿನ ದಿನಗಳಲ್ಲಿ ನೆನಪಿಟ್ಕೊಳ್ಳಬಹುದಾದಂತಹ ಒಂದು ಸುಂದರ ಕ್ಷಣದ ನಮ್ಮ ಸಂಸ್ಥೆಯ ವಾರ್ಷಿಕ ಕ್ರೀಡೋತ್ಸವದ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷರಾಗಿ ನಮ್ಮನ್ನೆಲ್ಲ
ಮುನ್ನಡೆಸ್ತಕ್ಕಂತಹ ಸನ್ಮಾನ್ಯರಾದ BS ಸುರೇಶ್ ಶೆಟ್ಟಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಈ ಮೊದಲ ವಾರ್ಷಿಕ ಕ್ರೀಡೋತ್ಸವದ ಮುಖ್ಯ ಅತಿಥಿ ಯಾರಾಗಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಕೂತು ಚರ್ಚೆ ಮಾಡಿದಾಗ ನಮ್ಮ ಮನಸ್ಸಿಗೆ ಮೊದಲಿಗೆ ಬಂದ ಹೆಸರೇ ಸನ್ಮಾನ್ಯರಾದಂತಹ ಮಿಸ್ಟರ್ ಅಶ್ವಿನ್ ಸನೀಲ್ ಅವರು. ಒಂದು ರೀತಿಯಲ್ಲಿ ನಮ್ಮ ನಾಡಿನ ಹೆಮ್ಮೆ ಹೌದು. ಡೆನ್ಮಾರ್ಕ್ನಲ್ಲಿ ನಡೆದಂತಹ ವರ್ಲ್ಡ್ ಫೈರ್ ಫೈಟರ್ ಗೇಮ್ಸ್ 2024ನಲ್ಲಿ ಅವರು ಚಿನ್ನದ ಪದಕವನ್ನು ಗೆದ್ದು ಈ ನಾಡಿಗೆ ಹೆಮ್ಮೆಯನ್ನು ತಂದುಕೊಟ್ಟವರು. ಇಂದಿನ ಈ ಕಾರ್ಯಕ್ರಮದ ಧ್ವಜಾರೋಹಣವನ್ನು ಮಾಡಿ ನಮ್ಮೆಲ್ಲರ ಗೌರವವನ್ನು ಸ್ವೀಕರಿಸಿದಂತಹ ಸನ್ಮಾನ್ಯರಾದಂತಹ ಅಶ್ವಿನ್ ಸನಿಲ್ ಅವರನ್ನು ಈ ಸುಂದರ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಜ್ಞಾನ ಸರಸ್ವತಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಪರವಾಗಿ ಸ್ವಾಗತಿಸ್ತೇನೆ. ಇನ್ನೊಬ್ಬ ಮುಖ್ಯ ಅತಿಥಿಯನ್ನು ನಾನು ಪರಿಚಯಿಸಿದರೆ ಒಂದು ನಗೆಪಾಟಲಿಗೆ ಈಡಾಗಬಹುದೇನೋ. ಯಾಕಂತಂದರೆ ನಮ್ಮ ಸಿದ್ದಾಪುರದ ಭಾಗ ಹೆಚ್ಚಕ್ಕೆ ಬಹುಶಃ ಇಡೀ ಕರ್ನಾಟಕವೂ ಅಲ್ಲ, ಇಡೀ ದೇಶವೂ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ನಾಡಿನ ಹೆಮ್ಮೆಯ ಕಲೆಯಾದಂಥ ಯಕ್ಷಗಾನವನ್ನು ನಾಡಿನಾದ್ಯಂತ ಜಗತ್ತಿನಾದ್ಯಂತ ಪಸರಿಸಿದ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರಾದಂತಹ ರಾಘವೇಂದ್ರಾಚಾರ್ಯ ಜನಸಾಲೆ ಅವರಿವತ್ತು ನಮ್ಮೊಂದಿಗಿದ್ದಾರೆ ಅನ್ನೋದು ನಮಗೆಲ್ಲರಿಗೂ ರೋಮಾಂಚನವನ್ನು ಉಂಟು ಮಾಡತಕ್ಕಂಥ ಸಂದರ್ಭ. ಇವತ್ತು ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಿದ್ದಾಪುರದ ಗ್ರಾಮ ಪಂಚಾಯತಿನ ಅಧ್ಯಕ್ಷ ಪ್ರಥಮ ಪ್ರಜೆ ಆದಂತಹ ಶ್ರೀಮತಿ ಶ್ರೀಲತಾ ಮೇಡಮ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಎಲ್ಲ ಕಾರ್ಯಕ್ರಮಗಳ ಬೆನ್ನೆಲುಬಾದಂಥ ನಮ್ಮನ್ನು ಸದಾ ಹುರಿದುಂಬಿಸುವಂತಹ ನಮಗೆ ಮಾರ್ಗದರ್ಶಕರು ಆಗಿರತಕ್ಕಂತಹ ಜ್ಞಾನ ಸರಸ್ವತಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳಾದಂಥ ಪಾಂಡುರಂಗ್ ಪಡಿಯಾರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಒಂದು ರೀತಿಯಲ್ಲಿ ಸಿದ್ದಾಪುರದ ಸರ್ಕಾರಿ ಪ್ರೌಢಶಾಲೆ ನಮಗೆ ನಮ್ಮ ಹತ್ತಿರವೇ ಇರತಕ್ಕಂಥ ಸಂಸ್ಥೆ ಆದರೂ ಕೂಡ ನಮ್ಮ ಎಲ್ಲ ಸಂದರ್ಭಗಳ ಜ್ಞಾನ ಸರಸ್ವತಿ ಸಮೂಹ ಶಿಕ್ಷಣ ಸಂಸ್ಥೆಗಳಿಗೆ ಬೆನ್ನೆಲುಬಾಗಿ ನಿಂತವರು. ಇಡೀ ಸಂಸ್ಥೆ ನಮ್ಮೊಂದಿಗಿದೆ ಅನ್ನುವುದೇ ನಮಗೆ ಒಂದು ಬಹಳ ಹೆಮ್ಮೆ. ನಮಗೂ ಕೂಡ ಜ್ಞಾನ ಸರಸ್ವತಿ ಸಮೂಹ ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ಒಂದು ರೀತಿಯಲ್ಲಿ ನಮ್ಮ ಸ್ನೇಹಿತರಾಗಿ ನಮ್ಮೊಟ್ಟಿಗೆ ಸದಾ ನಮಗೆ ಮಾರ್ಗದರ್ಶಕರಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಮ್ಮ ಹಿತೈಷಿಗಳಾಗಿ ನಮಗೆ ಸಹಾಯವನ್ನು ನೀಡಿದಂತಹ ಈ ಸಂಸ್ಥೆಯನ್ನು ನಾವು ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಈ ಸಂಸ್ಥೆಯ ಮುಖ್ಯೋಪಾಧ್ಯಾಯರಾದಂತಹ ಚಂದ್ರ ಕುಲಾಲ್ ಅವರು ಮುಖ್ಯವಾಗಿ ಇವತ್ತಿನ ಈ ಕ್ರೀಡೋತ್ಸವಕ್ಕೆ ನಮಗೆ ಕ್ರೀಡಾಂಗಣವನ್ನು ಒದಗಿಸಿ ನಮ್ಮೊಟ್ಟಿಗೆ ಸದಾ ನಮ್ಮ ಶ್ರೇಯಸ್ಸನ್ನು ಬಯಸ್ತಕ್ಕಂತಹ ಚಂದ್ರ ಕುಲಾಲ್ ಅವರನ್ನು ಜ್ಞಾನ ಸರಸ್ವತಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಪರವಾಗಿ ಈ ಸುಂದರ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನೊಬ್ಬರು ಈ ಭಾಗದ ನಾಯಕರಾದಂತಹ ಗೋಪಾಲ್ ಕಾಂಚನ್ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ, ನಮ್ಮ ಸಂಸ್ಥೆಯ ಉಪಪ್ರಾಂಶುಪಾಲರಾದಂತಹ ಹರ್ಷ ಶೆಟ್ಟಿ ಅವರು, ಸರಸ್ವತಿ ವಿದ್ಯಾಲಯದ ಮುಖ್ಯೋಪಾಧ್ಯಾಯಿನಿಯಾದಂಥ ಶ್ವೇತಾ ಮೇಡಮ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಕಳೆದ ಒಂದು ವಾರಗಳಿಂದ ಈಚೆಗೆ ಈ ಸುಂದರ ಕಾರ್ಯಕ್ರಮಕ್ಕೆ ಹಗಲಿರುಳು ದುಡಿದಂತಹ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರಾದಂಥ ಜ್ಞಾನ ಸರಸ್ವತಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕೇತರ ವೃಂದ ಮತ್ತು ಸರಸ್ವತಿ ವಿದ್ಯಾಲಯದ ಎಲ್ಲ ಶಿಕ್ಷಕ ವೃಂದದವರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ನಮ್ಮೊಟ್ಟಿಗೆ ನಮ್ಮ ಎಲ್ಲ ಈ ಸುಂದರ ಕಾರ್ಯಕ್ರಮವನ್ನು ನಾಡಿನಾದ್ಯಂತ ಪಸರಿಸತಕ್ಕಂತಹ ಪತ್ರಕರ್ತರ ಮಿತ್ರರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಮತ್ತೊಮ್ಮೆ ಇವತ್ತು ಇಡೀ ದಿನ
ನಮ್ಮ ಈ ಸುಂದರ ಕ್ರೀಡೋತ್ಸವದಲ್ಲಿ ಭಾಗಿಯಾಗ್ತಕ್ಕಂಥ ನನ್ನ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಾಗತಿಸಿದ ತಮಗೂ ತುಂಬು ಹೃದಯದ ಸ್ವಾಗತ ಸರ್. ಹಾಗೆ ವೇದಿಕೆಯ ಗಣ್ಯರಿಗೆ ಪುಷ್ಪವನ್ನು ನೀಡಿ ಮತ್ತೊಮ್ಮೆ ಸ್ವಾಗತಿಸುವರೆ ನಮ್ಮ ಪ್ರಾಂಶುಪಾಲರಾದ ಶ್ರೀಯುತ ಅಮರೇಶ್ ಹೆಗ್ಡೆ ಸರ್ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸರ್ವರಿಗೂ ಪುಷ್ಪವನ್ನು ನೀಡಿ ಸ್ವಾಗತಿಸಿದ ಪ್ರಾಂಶುಪಾಲರಿಗೆ ನಮ್ಮ ಸುಮುಖ ಎಜುಕೇಶನಲ್ ಟ್ರಸ್ಟ್ ನ ಅಧ್ಯಕ್ಷರು ಶ್ರೀಯುತ BS ಸುರೇಶ್ ಶೆಟ್ಟಿ ಸರ್ ಪುಷ್ಪವನ್ನು ನೀಡಿ ಸ್ವಾಗತಿಸುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಹಾಗೆ ಈ ಕ್ರೀಡಾಕೂಟದ ವಿದ್ಯುಕ್ತ ಚಾಲನೆಯನ್ನ ದೀಪವನ್ನ ಬೆಳಗಿಸುವ ಮೂಲಕ ಉದ್ಘಾಟಿಸುವರೆ ಆಗಮಿಸಿದ ಅತಿಥಿ ಗಣ್ಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಸರ್ವರು ಕೈ ಜೋಡಿಸುವರೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದೀಪ ಅಜ್ಞಾನದ ಅಂಧಕಾರವನ್ನು ಕಳೆಯುವ ಜ್ಯೋತಿ. ಈ ಜ್ಯೋತಿಯನ್ನು ಬೆಳಗುವುದರ ಮೂಲಕ ಈ ಕ್ರೀಡಾಕೂಟದ ವಿದ್ಯುಕ್ತ ಉದ್ಘಾಟನೆ ನೆರವೇರ್ತಾ ಇದೆ. ಡೆನ್ಮಾರ್ಕ್ನ ಚಿನ್ನದ ಪದಕ ವಿಜೇತರು ಶ್ರೀಯುತ ಅಶ್ವಿನ್ ಸನಿಲ್ ರವರ ಜೊತೆಗೆ ನಮ್ಮ ಕರಾವಳಿಯ ಗಂಡು ಕಲೆಯಾಗಿರುವಂತಹ ಯಕ್ಷಗಾನದ ಯಕ್ಷಧ್ರುವ ತಾರೆ ಭಾಗವತ ಶ್ರೀಯುತ ರಾಘವೇಂದ್ರಾಚಾರ್ಯ ಜನ್ಸಾಲೆ ಅವರ ದಿವ್ಯ ಹಸ್ತದಿಂದ, ಹಾಗೆ ಸುಮುಖ ಎಜುಕೇಶನ್ ಟ್ರಸ್ಟ್ ನ ಅಧ್ಯಕ್ಷರು ಶ್ರೀಯುತ BS ಸುರೇಶ್ ಶೆಟ್ಟಿ ಅವರ ದಿವ್ಯ ಹಸ್ತದಿಂದ, ಹಾಗೆ ಸಿದ್ದಾಪುರ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ಶ್ರೀಯುತ ಚಂದ್ರಕುಲಾಲ್ ಸರ್ ಅವರ ದಿವ್ಯ ಹಸ್ತದಿಂದ, ಹಾಗೆ ವೇದಿಕೆಯ ಸರ್ವ ಗಣ್ಯರ ದಿವ್ಯ ಹಸ್ತದಿಂದ ಈ ದೀಪದ ಪ್ರಜ್ವಲನೆ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿದೆ. ಇದೀಗ ಕ್ರೀಡಾ ಜ್ಯೋತಿಯನ್ನ ತರುವರೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಈ ಕ್ರೀಡಾ ಜ್ಯೋತಿಯನ್ನ ಸ್ವಾಗತಿಸಲಿಕ್ಕೆ ನಮ್ಮ ಆಂಗ್ಲ ಭಾಷಾ ಉಪನ್ಯಾಸಕರು ಶ್ರೀಯುತ ಮಂಜುನಾಥ್ ಸರ್ ತಮಗಾಗಿ. So we would like to invite our students to lightening the lamp stock. Please, Sujan Kulal, the state level discuss through representative and also shot put, and he got represented the district level and followed. Please keep cheer up our students, you know. So, student Nishmita, sprinter of 100 meters, one of the district level representatives, and also Shamita, district level athletic. And now I request Sujan Kulal to hand over that lamp stock to the guest. Please cheer up out. Thank you very much for our guest. And now students have to Forward march.
Fourth position. We, the students of Jnana Saraswati Group of Institution, swear that we shall take part in the annual sports meet, respecting the rules and regulations which governs them in the true spirit of sportsmanship for the honor of our institution and glory of sports. Thank you. ಕ್ರೀಡಾ ಸ್ಫೂರ್ತಿಯನ್ನ ಒಮ್ಮತದಿಂದ ಸ್ವೀಕರಿಸಿ ಯಶಸ್ವಿಗೊಳಿಸುವ ಪ್ರಮಾಣ ವಚನವನ್ನ ನೀಡಿದಂತಹ ವಿದ್ಯಾಸಂಸ್ಥೆಯ ವಿಜ್ಞಾನ ವಿಭಾಗದ ವಿದ್ಯಾರ್ಥಿ ಆದಿತ್ಯ ಇವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಇಂದು ನಮ್ಮ ಈ ಕಾರ್ಯಕ್ರಮಕ್ಕೆ ವಿಶೇಷ ಗೌರವವನ್ನು ತಂದಿರತಕ್ಕಂಥ ಅತಿಥಿ ಗಣ್ಯರೊಬ್ಬರನ್ನ ಪರಿಚಯಿಸತಕ್ಕಂಥ ಸೌಭಾಗ್ಯ ನನಗೆ ಲಭಿಸಿದೆ. ಇವರು ಕೇವಲ ಒಬ್ಬ ಕ್ರೀಡಾಪಟುವಲ್ಲ, ಬದಲಾಗಿ ದೇಶದ ಹೆಮ್ಮೆಯ ಅಂತಾರಾಷ್ಟ್ರೀಯ ಮಟ್ಟದ ಬಹುಮುಖ ಕ್ರೀಡಾ ಸಾಧಕರು ಶ್ರೀ ಅಶ್ವಿನ್ ಕುಮಾರ್. ಶ್ರೀ ಅಶ್ವಿನ್ ಕುಮಾರ್ ಅವರು ಅಥ್ಲೆಟಿಕ್ಸ್, ಪವರ್ ಲಿಫ್ಟಿಂಗ್ ಮತ್ತು ಬಾಡಿ ಬಿಲ್ಡಿಂಗ್ ಕ್ಷೇತ್ರಗಳಲ್ಲಿ ಅಪೂರ್ವ ಸಾಧನೆ ಮಾಡಿದವರು. ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಕ್ಷಿಣ ಕೊರಿಯಾ ಶ್ರೀಗಳು ಮತ್ತು 2 ಕಂಚಿನ ಪದಕಗಳನ್ನು ಗೆದ್ದಿದ್ದಾರೆ. ವಿಶೇಷವಾಗಿ ಸೆಪ್ಟೆಂಬರ್ 2024 ಡೆನ್ಮಾರ್ಕ್ನಲ್ಲಿ ನಡೆದಿರ್ತಕ್ಕಂಥ ವರ್ಲ್ಡ್ ಫೈರ್ ಫೈಟರ್ಸ್ ಗೇಮ್ನಲ್ಲಿ ಪವರ್ ಲಿಫ್ಟಿಂಗ್ ಚಿನ್ನ, ಬಾಡಿ ಬಿಲ್ಡಿಂಗ್ ಚಿನ್ನ, 100 ಮೀಟರ್ ಓಟ ಕಂಚಿನ ಪದಕಗಳನ್ನು ಗಳಿಸಿ ವಿಶ್ವ ಮಟ್ಟದಲ್ಲಿ ಭಾರತದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಇವರ ಸಾಧನೆ ಅಪಾರ ಸ್ನೇಹಿತರೆ. ಹರಿಯಾಣ, ನಾಗ್ಪುರ, ದೆಹಲಿ, ಗುಜರಾತ್, ಲಕ್ನೋ, ಬಿಹಾರದಲ್ಲಿ ನಡೆದಿರ್ತಕ್ಕಂಥ ವಿವಿಧ ರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ 14 ಚಿನ್ನ, 2 ಬೆಳ್ಳಿ, 3 ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಆಲ್ ಇಂಡಿಯಾ ಸಿವಿಲ್ ಸರ್ವಿಸ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2025-26ನಲ್ಲಿ 100 ಮೀಟರ್ ಓಟದಲ್ಲಿ ಚಿನ್ನದ ಪದಕ, 13-12-2025 ಬಿಹಾರದಲ್ಲಿ ನಡೆದಿರ್ತಕ್ಕಂತಹ ಸ್ಪರ್ಧೆಯಲ್ಲಿ ಗೆದ್ದು ಸರ್ಕಾರಿ ಸೇವಾ ಕ್ರೀಡಾಪಟುಗಳಿಗೆ ಮಾದರಿಯಾಗಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಹೇಳುವುದಾದರೆ 100ಕ್ಕೂ ಹೆಚ್ಚು ಚಿನ್ನದ ಪದಕಗಳು ಇವರ ಸಾಧನೆಯ ಜ್ವಲಂತ ಸಾಕ್ಷಿಯಾಗಿವೆ. 100 ಮೀಟರ್ ಓಟ, 400 ಮೀಟರ್ ರಿಲೇ, ಪವರ್ ಲಿಫ್ಟಿಂಗ್ ಮತ್ತು ಬಾಡಿ ಬಿಲ್ಡಿಂಗ್ ಎನ್ನುವಂತಹ ವಿಭಿನ್ನ ಕ್ಷೇತ್ರಗಳಲ್ಲಿ ಸಮಾನವಾಗಿ ಸಾಧನೆ ಮಾಡಿರತಕ್ಕಂಥದ್ದು ಇವರ ಶ್ರಮ, ಶಿಸ್ತು ಮತ್ತು ಸಮರ್ಪಣೆಯ ಪ್ರತಿಬಿಂಬವಾಗಿದೆ. ಇಂಥ ಅಪರೂಪದ ಸಾಧಕನನ್ನು ನಮ್ಮ ನಡುವೆ ಹೊಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ. ಅವಕಾಶಕ್ಕಾಗಿ ವಂದನೆಗಳು. ಶ್ರೋತರಿಗೆ ಗೌರವದ ಅರ್ಪಣೆಯನ್ನ ಮಾಡುವಿರ ವಿನಂತಿಯನ್ನು ಮಾಡಿಕೊಳ್ತೇನೆ. ತಮ್ಮೆಲ್ಲರ ಜೋರದ ಚಪ್ಪಾಳಿಯೊಂದಿಗೆ ಈ ಸಾಧಕನನ್ನ ನಾವು ಗುರುತಿಸಿಕೊಂಡಿದ್ದೇವೆ. ಈ ಒಂದು ಹಂತದಲ್ಲಿ ನಾವು ನಮ್ಮ ಕ್ರೀಡಾಕೂಟದ ಭಾಗವಾಗಿ ಅವರನ್ನ ನಾವು ಸನ್ಮಾನಿಸ್ತಾ ಇದ್ದೇವೆ. ತಾವು ನಮ್ಮ ಈ ಸಂಸ್ಥೆಗೆ ಆಗಮಿಸಿದ್ದು ನಮ್ಮ ಹೆಮ್ಮೆ ಎನ್ನುವುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಕೃತಜ್ಞತೆಗಳು ಸರ್. ಮಕ್ಕಳೆಲ್ಲ ಸ್ಟ್ಯಾಂಡಿಟೀಸ್ ಆಗಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಸರ್ವ ಗಣ್ಯಾಧಿ ಗಣ್ಯರೇ, ಮಾನ್ಯ ಪ್ರಾಂಶುಪಾಲರೇ, ಶಿಕ್ಷಕರೇ ಹಾಗೂ ನನ್ನ ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳೇ, ಎಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತಾ, ಈಗಾಗಲೇ ನೀವೊಂದು ಅತ್ಯುನ್ನತವಾದ ಒಂದು ಪಥಸಂಚಲನ ಮಾಡಿರುತ್ತೀರಿ. ನಿಮಗೆಲ್ಲರಿಗೂ ಅದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಾನಿಲ್ಲಿ ಬರುವಂಥ ಸಂದರ್ಭ, ಇಲ್ಲಿ ತನಕ ಬಂದೆ, ನಿಮ್ಮ ಎಂಟ್ರೆನ್ಸ್ ನೋಡಿ ನನಗೆ ಕನ್ಫ್ಯೂಸ್ ಆಯಿತು, ಇದು ಕ್ರೀಡಾಕೂಟದ ಎಂಟ್ರೆನ್ಸ್ ಹೌದಾ ಅಲ್ವ ಅಂತ. ಯಾಕಂತ ಹೇಳಿದ್ರೆ ನಾನು ಕೂಡ ಹಲವಾರು ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ. ಅಷ್ಟೇ ಅಲ್ಲದೆ ಹಲವಾರು ಶಾಲಾ ಕಾಲೇಜ್ಗಳಿಗೆ ಮುಖ್ಯ ಅತಿಥಿಯಾಗಿ ತೆರಳಿದ್ದೇನೆ. ಈ ಶಾಲಾ ಲೆವೆಲಲ್ಲಿ ಒಂದು ಕಾಟಾಚಾರಕ್ಕೆ ಮಾಡಿದಾಗೆ ಕ್ರೀಡಾಕೂಟ ಮಾಡ್ತಾರೆ. ಬಟ್ ಇಲ್ಲಿ ನೋಡಿದೆ, ಈ ಒಂದು ವೇದಿಕೆ ಇರ್ಬೋದು, ಮೇಯ್ನಾಗಿ ಮುಂದ್ಗಡೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸ್ಟೇಜ್, ಅದನ್ನು ಸುಸಜ್ಜಿತವಾಗಿ ಒಂದು ರಾಷ್ಟ್ರ ಮಟ್ಟದ ಕ್ರೀಡಾ ರೀತಿಯಲ್ಲಿ ಸುಸಜ್ಜಿತಗೊಳಿಸಿದ್ದೀರಿ. ಇಂಥ ಒಂದು ವಿದ್ಯಾಸಂಸ್ಥೆಯಲ್ಲಿ ನೀವು ವಿದ್ಯಾಭ್ಯಾಸ ಪಡಿತಿದ್ದೀರ ಅಂದರೆ ನೀವೆಲ್ಲ ಅದೃಷ್ಟವಂತರು. ಇಷ್ಟೊಂದು ಪ್ರೋತ್ಸಾಹ ಇಲ್ಲಿ ನಿಮಗೆ ನೀಡ್ತಾ ಇದ್ದಾರೆ. ಅದಕ್ಕೆ ನಾನು ಇಡೀ ಆಡಳಿತ ಮಂಡಳಿ ಹಾಗೂ ಎಲ್ಲ ಶಿಕ್ಷಕರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ
ಇವಾಗ ನಾನು ಕೂಡ ಇದೇ ರೀತಿ ನಿಮ್ಮ ಹಾಗೆ ಒಂದು ತಂಡದಲ್ಲಿ ಇಂತಹ ಒಂದು ಮೈದಾನದಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಾನು ಈ ಮಟ್ಟಕ್ಕೆ ಬಂದವನು. ಸೊ ನೀವು ಇಲ್ಲಿ ಇವಾಗ ಭಾಗವಹಿಸ್ತಾ ಇದ್ದೀರಾ, ಇವಾಗಲೇ ಒಂದು ಗುರಿಯನ್ನು ಇಟ್ಕೊಳ್ಳಿ, ಮುಂದೊಂದು ದಿನ ನಾನು ಕೂಡ ವಿಶ್ವ ಮಟ್ಟದಲ್ಲಿ ಸಾಧನೆಯನ್ನು ಮಾಡ್ತೇನೆ ಎಂಬುದು. ಈ ಥರ ನೀವು ಗುರಿಯನ್ನು ಇಟ್ಕೊಂಡ್ರೆ ನೀವು ಸಾಧನೆಯನ್ನು ಮಾಡೇ ಮಾಡ್ತೀರಾ. ಈ ಸಾಧನೆ ಮಾಡುವಂಥ ಸಂದರ್ಭ ಪ್ರತಿಯೊಬ್ಬರಿಗೂ ಸಾಧನೆ ಮಾಡಬೇಕೆಂಬ ಸಾಧನೆ ಇದ್ದೇ ಇರ್ತದೆ. ಆದರೆ ಯಾರು ಸೋಲಿಗೆ ಹೆದರ್ತಾರೋ ಅವರಿಗೆ ಸಾಧನೆ ಮಾಡಲು ಸಾಧ್ಯವಿಲ್ಲ. ಸೊ ನಾವು ಮೊದಲನೇದಾಗಿ ಸೋಲನ್ನು ಒಪ್ಕೊಳ್ಬೇಕು. ಈ ಕ್ರೀಡೆ ಅಂತ ಹೇಳಿದರೆ ಬರೀ ಒಂದು ಸ್ಪರ್ಧೆಗೆ ಕ್ರೀಡೆ ಅಲ್ಲ, ಆರೋಗ್ಯಕ್ಕೆ ಕ್ರೀಡೆ. ಕ್ರೀಡೆಯಲ್ಲಿ ನಾವು ಸೋಲುವುದಕ್ಕಿಂತ ಒಂದು ಗೆಲ್ಲುವುದಕ್ಕಿಂತ ಸೋತಾಗ ನಮಗೆ ಹೆಚ್ಚಿನ ಲಾಭ ಇದೆ. ಏಕೆಂದರೆ ಗೆದ್ದಾಗ ಒಂದು ನಮಗೆ ಪದಕ ಸಿಗ್ತದೆ, ಆದರೆ ಸೋತಾಗ ಸಿಗುವಂತಹ ಅನುಭವ ಅಷ್ಟೇ ಅಲ್ಲದೆ ನಾವು ಸೋತಾಗ ನಮ್ಮ ಸಾಮರ್ಥ್ಯವನ್ನು ಇನ್ನೊಂದು ಅವಕಾಶ ಸಿಗ್ತದೆ, ಅದರಲ್ಲಿ ಇನ್ನೂ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಸಿದ್ಧತೆಗೊಂಡು ಇನ್ನೊಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ಬೋದು. ಯಾಕಂತ ಹೇಳಿದ್ರೆ ನಾನು 2008ರಲ್ಲಿ ಪ್ರಥಮ ಬಾರಿಗೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಪದಕ ಪಡೆದು ವಿಶ್ವ ಮಟ್ಟಕ್ಕೆ ನಾನೊಂದು ಪ್ರಥಮವಾಗಿ ಒಂದು ಬಹುಮಾನ ಪಡೆಯಬೇಕಾದ್ರೆ ಸತತ 10 ವರ್ಷಗಳ ಕಾಲ ಪ್ರಯತ್ನ ಪಟ್ಟಿದ್ದೇನೆ. ಈ 10 ವರ್ಷಗಳಲ್ಲಿ ಲೆಕ್ಕವಿಲ್ಲದಷ್ಟು ಬಾರಿ ಸೋತಿದ್ದೇನೆ. ಆ ಸೋತಾಗ ನಾನು ಯಾವತ್ತೂ ಕೂಡ ಬೇಸರಗೊಳ್ಳಿಲ್ಲ. ಪಂದ್ಯದಿಂದ ಪಂದ್ಯಕ್ಕೆ ನನ್ನ ಸಾಮರ್ಥ್ಯವನ್ನು ಹೆಚ್ಚಿಸುತ್ತಾ ನನ್ನ ಸ್ಪರ್ಧಿ ಹೇಗಿದ್ದಾನೆ ಎಂಬುದರ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ. ನನ್ನ ವೈಯಕ್ತಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತಾ ಒಂದು 10 ವರ್ಷಗಳ ಕಾಲ ಪ್ರಯತ್ನದ ನಂತರ ನಾನು ವಿಶ್ವ ಮಟ್ಟದಲ್ಲಿ ಪದಕ ಪಡೆದೆ. ಅದೇ ರೀತಿ ನೀವು ಕೂಡ ನಿಮ್ಮ ಪ್ರಯತ್ನವನ್ನು ಪಡ್ತಾ ಇರಿ. ಆ್ಯಕ್ಚುಲಿ ನಾವು ಒಂದು ಸ್ಪರ್ಧೆಯಲ್ಲಿ ಪ್ರಯತ್ನ ಪಡ್ತೇವೆ, ಅದೇ ನಮ್ಮ ಸಾಧನೆ. ನೀವು ಬಹುಮಾನ ಪಡೆದರೆ ಸಾಧನೆ ಅಲ್ಲ. ಸೊ ನೀವು ಕೂಡ ಮುಂದೆ ಜೀವನದಲ್ಲಿ ಉತ್ತಮವಾದ ಕ್ರೀಡಾಪಟುವಾಗಿ ವಿದ್ಯಾಭ್ಯಾಸದ ಜೊತೆಗೆ ಈಗ ಕ್ರೀಡೆಯಲ್ಲೂ ಕೂಡ ಸರ್ಕಾರದಲ್ಲಿ ಹಲವಾರು ಉದ್ಯೋಗ ಅವಕಾಶಗಳಿದೆ. ಅದನ್ನೆಲ್ಲ ನೀವು ಕ್ರೀಡಾಕೂಟದಲ್ಲಿ ಆ ಉದ್ಯೋಗವನ್ನು ಪಡೆಯುವಂತಾಗಬೇಕು. ನಿಮ್ಮ ಈ ಶಾಲೆಯನ್ನು ನೋಡಿದರೆ ನಿಮಗೆ ಇಲ್ಲಿ ಉತ್ತಮವಾದ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ, ಅದನ್ನು ಪಡಿಸಿಕೊಳ್ಳಿ ನೀವು. ಹಾಗೆ ಮುಂದೆ ನೀವು ಜೀವನದಲ್ಲಿ ಒಂದು ಉದ್ಯೋಗವನ್ನು ಪಡೆದು ಒಳ್ಳೆಯ ಸಂಪಾದನೆಯನ್ನು ಪಡಿತೀರಾ. ಆದರೆ ಜೀವನದಲ್ಲಿ ಒಂದು ಮಾತು ನೆನಪಿಟ್ಕೊಳ್ಳಿ, ನೀವು ಎಷ್ಟೇ ಸಂಪಾದನೆ ಪಡಿ, ಆರೋಗ್ಯಕ್ಕಿಂತ ದೊಡ್ಡ ಸಂಪತ್ತು ಬೇರೆ ಯಾವುದೂ ಇಲ್ಲ. ಈ ಒಂದು ಹಿತದೃಷ್ಟಿಯಿಂದ ಈ ಒಂದು ಕ್ರೀಡಾಕೂಟ ಈ ಒಂದು ದಿವಸಕ್ಕೆ ಮಾತ್ರ ಸೀಮಿತವಾಗಿರದೆ ನೀವು ಪ್ರತಿದಿನ ನಿಮ್ಮ ಒಂದು ದೈನಂದಿನ ಚಟುವಟಿಕೆಯೊಂದಿಗೆ ಕ್ರೀಡೆಗೆ ಒಂದು ಸ್ವಲ್ಪ ಹೊತ್ತು ಸಮಯವನ್ನು ಮೀಸಲಿಡಿ. ನಾವೆಲ್ಲರೂ ಆರೋಗ್ಯವಾಗಿರೋಣ. ಹಾಗೆ ಈ ಒಂದು ಕ್ರೀಡಾಕೂಟದಲ್ಲಿ ನೀವೆಲ್ಲರೂ ಭಾಗವಹಿಸಬೇಕು. ಹಾಗೆ ಭಾಗವಹಿಸುವಂಥ ಎಲ್ಲ ಕ್ರೀಡಾಪಟುಗಳಿಗೆ ನಾನು ಅಭಿನಂದನೆ ಸಲ್ಲಿಸುತ್ತಾ ನನ್ನನ್ನು ಇವತ್ತು ಇಂಥ ಒಂದು ಕಾರ್ಯಕ್ರಮಕ್ಕೆ ಕರೆದು ಗೌರವಿಸಿ ಸನ್ಮಾನಿಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದವನ್ನು ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲು ಶಕ್ತಿವಂತರಾಗಿ ದೃಢಕಾಯರಾಗಿ ಆನಂತರ ಆಧ್ಯಾತ್ಮ, ಧಾರ್ಮಿಕ, ವೈಚಾರಿಕ, ವೈಜ್ಞಾನಿಕ ವಿಷಯಗಳನ್ನು ತಿಳಿದುಕೊಳ್ಳಿ ಎಂಬ ಸ್ವಾಮಿ ವಿವೇಕಾನಂದರ ಬೋಧನೆಯನ್ನು ನೆನಪಿಸಿದ್ರಿ ಸರ್. ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಮುಂದಿನ ಕಾರ್ಯಕ್ರಮದ ಮುಂದಿನ ಹಂತವಾಗಿ ನಮ್ಮೊಂದಿಗಿರುವಂತಹ ಯಕ್ಷಧ್ರುವತಾರೆ ಭಾಗವತರು ಆಗಿರುವಂತಹ ಶ್ರೀಯುತ ರಾಘವೇಂದ್ರಾಚಾರ್ಯ ಜನ್ಸಾಲೆ ಇವರಿಗೆ ಗೌರವವನ್ನು ಸಲ್ಲಿಸಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಇವರ ಕಿರು ಪರಿಚಯವನ್ನ ನಮ್ಮ ಕಾಲೇಜಿನ ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಕೊರ್ಗಿ ಶಂಕರನಾರಾಯಣ ಉಪಾಧ್ಯಾಯವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಯಾವುದೇ ಕಲೆಯಾದರೂ ಗುರು ಪಾದಸೇವೆಯಿಂದಲೇ ಪಾವನವಾಗುತ್ತದೆ. ಯಾವ ಸ್ವರವು ಗುರುಕೃಪೆಯಿಂದಲೇ ಶುದ್ಧವಾಗುತ್ತದೆ. ಅಂತಹ ಗುರು ಪರಂಪರೆಯ ಬೆಳಕಿನಲ್ಲಿ ಬೆಳೆದಂತಹ ಯಕ್ಷಗಾನದ ಸಂಗೀತದ ಆಕಾಶದಲ್ಲಿ ಧ್ರುವತಾರೆಯಂತ ಪ್ರಕಾಶಿಸುವ ಮಹಾನ್ ಭಾಗವತರನ್ನು ಇಂದು ನಾವು ನಮ್ಮ ನಡುವೆ ಕಾಣುತ್ತಿರುವುದು ಸೌಭಾಗ್ಯ. ಸತೀಶ್ ಕೆದ್ಲಾಯ ಇವರ ಶಿಸ್ತಿನ ಶ್ರುತಿ, ಗೋರ್ಪಾಡಿ ವಿಟ್ಲಯ್ ಅವರ ಗಂಭೀರ ಗಮಕಜ್ಞಾನ, ಈ ಇಬ್ಬರು ಮಹಾಗುರುಗಳ ಕಠಿಣ ತಾಪಸ ಸಾಧನೆಯ ಅನುಭವದ ನೆರಳಿನಲ್ಲಿ ನಮ್ಮ ಇಂದಿನ ಗಣ್ಯ ಅತಿಥಿಯಾದಂತಹ ಯಕ್ಷಗಾನದ ಭಾಗವತರಾದಂತಹ ರಾಘವೇಂದ್ರಾಚಾರ್ಯ ಜನ್ಸಾಲೆ ಇವರು ಬೆಳೆದರು. ಯಕ್ಷಗಾನದ ಜೀವನಯಾತ್ರೆಯನ್ನು ಅವರು ಆರಂಭಿಸಿದ್ದು ಪವಿತ್ರ ಪರಂಪರೆಯ ಪ್ರತೀಕವಾದಂತಹ ಶ್ರೀ ಮಾರಣಕಟ್ಟೆಯ ಮೇಳದಲ್ಲಿ. ಅಲ್ಲಿಂದ ಹೊರಟ ಅವರ ಸ್ವರಯಾನ ಇಂದು ಯಕ್ಷಗಾನದ ಉಚ್ಚ ಸಿಂಹಾಸನವಾದಂತಹ ಶ್ರೀ ಪೆರಡೂರು ಮೇಳದ ಪ್ರಧಾನ ಭಾಗವತನಾಗಿ ಸ್ಥಿರವಾಗಿದೆ. ಅವರ ಕಂಠದಲ್ಲಿ ಸ್ವರವು ಮೊಳಗುವುದು ಮಾತ್ರವಲ್ಲ, ಅದು ಕತೆಗೆ ಉಸಿರಾಗುತ್ತದೆ, ಪಾತ್ರಗಳಿಗೆ ಪ್ರಾಣವಾಗುತ್ತದೆ, ಪ್ರೇಕ್ಷಕರ ಹೃದಯಕ್ಕೆ ಸ್ಪಂದನೆಯಾಗುತ್ತದೆ. ರಾಘವೇಂದ್ರ ಆಚಾರ್ಯರ ಭಾಗವತಿಕೆ ಎಂದರೆ ಸಹಜತೆಗೂ ಶಿಸ್ತು, ಗಂಭೀರತೆಗೆ ಗರಿಮೆ, ಭಾವಕ್ಕೆ ಭಕ್ತಿ, ಇವೆಲ್ಲವೂ ಒಂದೇ ವೇಳೆ ಒಂದೇ ಶ್ರುತಿಯಲ್ಲಿ ಮಿಳಿತವಾಗಿರುವಂತಹ ಅಪರೂಪದ ಸಂಗಮ. ಕಲ್ಯಾಣಿಯಲ್ಲಿ ಹರಿಯುವ ನದಿಯ ನೆನಪಾದರೆ ತೋಳಿರಾಗದ ಗಮಕಗಳು ನಿಶ್ಶಬ್ದದಲ್ಲೊಂದು ತರಂಗಗಳನ್ನು ಸೃಷ್ಟಿಸುತ್ತವೆ. ಕಾಂಬೋದಿಯ ರಾಜಸ ಶೋಭೆ, ಶಂಕರಾಭರಣದ ಶುದ್ಧ ಶಾಸ್ತ್ರೀಯ ಮಾಧುರ್ಯತೆ, ಆನಂದ ಭೈರವಿಯ ಆತ್ಮಾನಂದದ ಕಂಪನ ಇವರ ಸ್ವರದಲ್ಲಿ. ಇಂತಹ ಅಪರೂಪದ ಕಲಾಸಾಧಕರು ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿಯ ಪಾಲಕರೂ ಆದಂತಹ ಶ್ರೀಯುತ ರಾಘವೇಂದ್ರ ಆಚಾರ್ಯ ಜನ್ಸಾಲೆ ಅವರನ್ನು ನಮ್ಮ ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿ, ಎರಡೂ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಸಕಲ ಬೋಧಕೇತರ ವರ್ಗ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪರಿಚಯಿಸಲಿಕ್ಕೆ ಸಂತೋಷವನ್ನು ಪಡುತ್ತಿದ್ದೇನೆ. ಧನ್ಯವಾದಗಳು.
ಶ್ರೀಯುತರಿಗೆ ಗೌರವದ ಸನ್ಮಾನವನ್ನ ನೀಡುವಿರೆ ವೇದಿಕೆ ಗಣ್ಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ನಮ್ಮ ಈ ಕ್ರೀಡಾಕೂಟಕ್ಕೆ ನಮಗೆ ಸಹಕರಿಸಿದಂತಹ ಶ್ರೀಯುತ ಭಾಸ್ಕರ್ ಶೆಟ್ಟಿ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇನೆ ಈ ಒಂದು ಹಂತದಲ್ಲಿ. ಬಂಧುಗಳೇ, ಗುರಿ ಇದ್ದು ಪ್ರಯತ್ನಿಸದೇ ಇದ್ರೆ ಅದು ಬರೀ ಕನಸು. ಗುರಿ ಇಲ್ಲದೆ ಪ್ರಯತ್ನಿಸುವುದು ಕಾಲಹರಣ. ಗುರಿ ಹಾಗೂ ಪ್ರಯತ್ನ ಎರಡೂ ಇದ್ದರೆ ನೀವು ಜಗತ್ತನ್ನೇ ಬದಲಾಯಿಸಬಹುದು ಎನ್ನುವುದನ್ನು ಸಾಬೀತುಪಡಿಸುವ ಈ ಯಕ್ಷ ಧ್ರುವ ತಾರೆ ರಾಘವೇಂದ್ರ ಜಾನ್ಸಾಲೆ ಅವರ ಶುಭ ನುಡಿಗಾಗಿ ವೇದಿಕೆ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ ಹಾಗೂ ಎಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರೇ ಹಾಗೂ ಅಧ್ಯಾಪಕ ವೃಂದದವರೇ, ನಿಮಗೆಲ್ಲ ಮೊದಲಾಗಿ ನನ್ನ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮೂರಿನ ಹೆಮ್ಮೆಯ ಮಣ್ಣಲ್ಲಿ ಇಂಥ ಒಂದು ಕ್ರೀಡಾಕೂಟ ಇಲ್ಲಿ ಆಯೋಜನೆ ಆಗ್ತಾ ಇದೆ ಅಂದರೆ ಇದು ನಿಜವಾಗಿ ನಾವು ಹೆಮ್ಮೆ ಪಡಬೇಕಾದಂಥ ವಿಚಾರ. ಅದರಲ್ಲೂ ಸರಸ್ವತಿ ವಿದ್ಯಾಲಯ ಈ ಒಂದು ಸಂಸ್ಥೆ ಜೊತೆಯಲ್ಲಿ ಜ್ಞಾನ ಸರಸ್ವತಿ ಎನ್ನುವಂಥ ಒಂದು ಸಮೂಹ ಸಂಸ್ಥೆಯನ್ನು ಸ್ಥಾಪಿಸಿ ಸಿದ್ದಾಪುರಕ್ಕೆ ಹೊಸ ಒಂದು ಕಳಶವನ್ನು ಮೂಡಿಸಿದಂಥ ವ್ಯಕ್ತಿ ನಮ್ಮ ಹೆಮ್ಮೆಯ ಸುರೇಶ್ ಶೆಟ್ಟರು. ಅವರಿಗೆ ತಮ್ಮೆಲ್ಲರ ಒಂದು ಅಭಿಮಾನದ ಚಪ್ಪಾಳೆ ಮೊದಲಾಗಿ ನಾನು ಕೇಳ್ತಾ ಇದ್ದೇನೆ. ಯಾಕಂದರೆ ನನ್ನಾದಿಯಾಗಿ ಹಲವು ಜನರ ಕನಸಿತ್ತು ನಮ್ಮ ಸಿದ್ದಾಪುರದಲ್ಲಿ ಒಂದು ಒಳ್ಳೆಯ ಒಂದು ವಿದ್ಯಾಸಂಸ್ಥೆ ಕಾಲೇಜ್ ಆಗಬೇಕಂತೇಳಿ. ಅಂಥದ್ದನ್ನು ನಮ್ಮ ಸುರೇಶ್ ಶೆಟ್ಟರು ಮತ್ತು ಅವರ ಎಲ್ಲ ಬಳಗದವರು ಸೇರಿ ನೆರವೇರಿಸಿದ್ದಾರೆ. ಇಂಥ ಒಂದು ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುವುದೇ ನಿಜವಾಗಿ ಇದೊಂದು ಹೆಮ್ಮೆ ತರುವಂಥ ವಿಚಾರ. ಇವತ್ತು ನೀವೆಲ್ಲ ಈ ಒಂದು ಕ್ರೀಡೆಯಲ್ಲಿ ಪಾಲ್ಗೊಳ್ಳುವವರೇ ಬಂದಿದ್ದೀರಿ. ಬದುಕಿನಲ್ಲಿ ಯಾವುದೇ ಒಂದು ಸಾಧನೆಯ ಗುರಿಯನ್ನು ತಲುಪಬೇಕಾದರೆ ಹಂತ ಹಂತದಲ್ಲಿ ತಮ್ಮ ಪ್ರಯತ್ನ ಅತಿ ಪ್ರಾಮುಖ್ಯ. ಓದಿನ ಜೊತೆಯಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳಿದ್ದಾವಾಗ ಮಾತ್ರ ಅದೊಂದು ಸಮ್ಮಿಳಿತಗೊಂಡು ನಾವೊಂದು ಪರಿಪೂರ್ಣ ವ್ಯಕ್ತಿಗಳಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಉಂಟು. ಇವತ್ತು ಮನುಷ್ಯನ ದೇಹದಲ್ಲಿ ಪ್ರತಿಯೊಂದು ಅಂಗಗಳಿಗೆ ಅದರದ್ದೇ ಆದ ಕೆಲಸಗಳಿದೆ. ಆಯಾಯ ಕೆಲಸಗಳು ಸಕಾಲದಲ್ಲಿ ಸರಿಯಾಗಿ ನಡೆಯಬೇಕಿದ್ರೆ ಅದಕ್ಕೆ ನಾವು ಸರಿಯಾದ ಒಂದು ದೇಹದ ಶ್ರಮವನ್ನು ಪಡಬೇಕು. ಇವತ್ತು ಮಾನಸಿಕ ನೆಮ್ಮದಿಯ ವಿಭಾಗಕ್ಕೆ ನಾವು ಯೋಚನೆ ಮಾಡುವುದಾದರೆ ಸಂಗೀತ, ಸಾಹಿತ್ಯ, ಭಾಗವತ, ಪುರಾಣ, ಬೇರೆ ಬೇರೆ ರೀತಿಯ ನಮ್ಮ ಯಕ್ಷಗಾನ ಇರ್ಬೋದು, ಭರತನಾಟ್ಯ, ಅದೇ ರೀತಿಯಲ್ಲಿ ನಮ್ಮ ದೇಹಕ್ಕೆ ವಿವಿಧ ರೀತಿಯ ಒಂದು ವ್ಯಾಯಾಮವನ್ನು ನೀಡಬೇಕಾದ್ರೆ ಅದಕ್ಕೆ ಪ್ರಮುಖ ಒಂದು ಔಷಧ ಯಾವುದು ಕೇಳಿದರೆ ಈ ಒಂದು ಕ್ರೀಡಾ ವಿಭಾಗ ಅನ್ನುವುದು ನಾನು ಹೇಳ್ತಾ ಇದ್ದೇನೆ. ಯಾಕಂದರೆ ಇದು ನಾವು ಸಾಧನೆಯ ಹಂತದಲ್ಲಿ ಹೋಗುವ ವಿಭಾಗದಕ್ಕಿಂತ ಮನುಷ್ಯನಲ್ಲಿ ನಾವು ಯಾವುದೇ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತೇನೆ ಎನ್ನುವುದೇ ಅತಿ ಮುಖ್ಯ. ಯಾಕಂದರೆ ನಮಗಲ್ಲಿ ಬಹುಮಾನ ಕೊಡ್ತಾರೆ ಅಥವಾ ನಾವೇನಾದರೂ ಒಂದು ದೊಡ್ಡ ಮೊತ್ತವನ್ನು ಸಂಗ್ರಹಣೆ ಮಾಡ್ತೇನೆ, ಇದೆಲ್ಲ ನಮಗೆ ಸೆಕೆಂಡ್ರಿ. ನಾವು ಮೊದಲು ಇಂಥ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುವುದೇ ಅತಿ ಮುಖ್ಯ ಎಂಬುದಾಗಿ ತಮ್ಮಲ್ಲಿ ತಿಳಿಸ್ತಾ ಇದ್ದೇನೆ. ವಿದ್ಯಾರ್ಥಿನಿಯರಲ್ಲಿ ವಿನಂತಿ, ದಯವಿಟ್ಟು ಯಾರಿಗಾದರೂ ತಲೆ ತಿರುಗ್ತಾ ಇದ್ದರೆ ಮೊದಲೇ ತಿಳಿಸಿ. ಯಾಕಂದರೆ ಸಿಕ್ಕಾಪಟ್ಟೆ ಉರಿ ಬಿಸಿಲಿದೆ. ಆದ್ದರಿಂದ ನೀವೆಲ್ಲ ಇಂಥ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುವರೆ
ನೀವೆಲ್ಲ ಸಜ್ಜಾಗಿ ನಿಂತಿದ್ರಿ. ಇವತ್ತು ಇದೆಲ್ಲ ನಿಮಗೆ ಪ್ರಥಮ ಮೆಟ್ಟಿಲಾಗಿರ್ಬೋದು. ಈ ಒಂದು ಪ್ರಥಮ ಮೆಟ್ಟಿಲಲ್ಲಿ ತಮ್ಮ ಪ್ರಾಮಾಣಿಕತನದ ಪ್ರಯತ್ನದಿಂದ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ನಿಮ್ಮ ಸಾಧನೆ ಬೆಳಗುವಂತಾಗಲಿ. ನಿಮಗೆಲ್ಲ ಈ ಒಂದು ಕ್ರೀಡಾಕೂಟದ ಈ ಒಂದು ಶುಭ ದಿನಕ್ಕೆ, ಈ ಒಂದು ಸಂದರ್ಭಕ್ಕೆ ಮೊದಲಾಗಿ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇನೆ. ಜೊತೆಯಲ್ಲಿ ಯಕ್ಷಗಾನ ರಂಗಭೂಮಿಯ ಕಲಾವಿದನಾದಂಥ ನನ್ನನ್ನು ಇವತ್ತು ಈ ಒಂದು ಸಮೂಹ ಸಂಸ್ಥೆಯ ಈ ಒಂದು ಕ್ರೀಡಾಕೂಟಕ್ಕೆ ಒಂದು ಮುಖ್ಯ ಅತಿಥಿಯಾಗಿ ಬಂದು 4 ಹಿತವಚನದ ಮಾತುಗಳನ್ನು ಆಡುವರೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥ ಈ ಸಂಸ್ಥೆಯ ಆಡಳಿತ ವೃಂದದವರಿಗೆ, ಅಧ್ಯಾಪಕ ವೃಂದದವರಿಗೆ ಹಾಗೂ ಸಮಸ್ತ ವಿದ್ಯಾರ್ಥಿನಿಯವರಿಗೆ ನನ್ನ ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಬದುಕಿನಲ್ಲಿ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಯಾವತ್ತೂ ಹಾಗೆ ಸಮಾಜದ ಒಂದು ಒಳ್ಳೆಯ ವ್ಯಕ್ತಿ ಶಕ್ತಿಯಾಗಿ ನೀವೆಲ್ಲ ಬೆಳೆಯಬೇಕು. ಯಾಕಂದರೆ ತಂದೆ ತಾಯಿ ಅತಿ ಕಷ್ಟಪಟ್ಟು ತಮ್ಮನ್ನು ವಿದ್ಯಾಸಂಸ್ಥೆಯಲ್ಲಿ ವಿದ್ಯೆ ಕಲೀಲಿಕ್ಕೆ ಕೊಟ್ಟಿರುತ್ತಾರೆ. ನೀವೆಲ್ಲ ಒಳ್ಳೆಯ ರೀತಿಯ ವಿದ್ಯೆಯನ್ನು ಕಲಿತು ದೇಶದ ಒಳ್ಳೆಯ ವ್ಯಕ್ತಿ ಶಕ್ತಿಗಳಾಗಿ ಬೆಳೆಯಿರಿ ಎಂಬುದಾಗಿ ತಮಗೆಲ್ಲ ಶುಭವನ್ನು ಕೋರುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ. ಜೈ ಕರ್ನಾಟಕ. ವಂದನೆಗಳು. ಕಾರ್ಯಕ್ರಮದ ಮುಂದಿನ ಹಂತವಾಗಿ ನಮ್ಮ ವೇದಿಕೆ ಮೇಲಿರುವಂತಹ ಗಣ್ಯರು, ಸಿದ್ದಾಪುರ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯಸ್ಥರು ಆಗಿರುವಂಥ ಶ್ರೀಯುತ ಚಂದ್ರಕುಲಾಲ್ ಸರ್ ಹಾಗೂ ಶ್ರೀಯುತ ಗೋಪಾಲ್ ಕಾಂಚನ್ ಸರ್ ಹಾಗೂ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಶ್ರೀಮತಿ ಶ್ರೀಲತಾ ಇವರನ್ನು ಗುರುತಿಸಿ ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ. ಅವರನ್ನು ಪ್ರೀತಿಯಿಂದ ವೇದಿಕೆಯ ಮುಂಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೂ ನಮ್ಮ ಸರಸ್ವತಿ ವಿದ್ಯಾಲಯಕ್ಕೆ ಅನೇಕ ರೀತಿಯಲ್ಲಿ ಸಹಕರಿಸಿದ ಗಣ್ಯಮಾನ್ಯರು ಶ್ರೀಯುತ ಚಂದ್ರಕುಲಾಲ್ ಸರ್, ತಮಗೆ ನಮ್ಮ ಈ ಕ್ರೀಡಾಕೂಟದ ಈ ಶುಭ ಸಂದರ್ಭದಲ್ಲಿ ತಮ್ಮನ್ನು ಗೌರವಿಸಿಕೊಳ್ತಾ ಇರೋದು ನಮ್ಮ ಹೆಮ್ಮೆ. ಹಾಗೆ ನಮ್ಮ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಆಗಿರುವಂಥ ಶ್ರೀಮತಿ ಶ್ರೀಲತಾ ಶೆಟ್ಟಿ ಇವರು ಕೂಡ ನಮ್ಮ ವಿದ್ಯಾಸಂಸ್ಥೆಯ ಸರ್ವ ಕಾರ್ಯಕ್ರಮಗಳಿಗೂ ಸಹಕರಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಪ್ರೀತಿಯ ಕೃತಜ್ಞತೆಗಳನ್ನು ಈ ಗೌರವದ ಮೂಲಕ ಸಲ್ಲಿಸಿಕೊಡ್ತಾ ಇದ್ದೇವೆ. ಹಾಗೆ ಸಿದ್ದಾಪುರ ಗ್ರಾಮ ಪಂಚಾಯತ್ನ ಕಡ್ರಿ ವಾರ್ಡ್ನ ಸದಸ್ಯರಾಗಿರುವಂತಹ ಶ್ರೀಯುತ ಗೋಪಾಲ್ ಕಾಂಚನ್ ಸರ್ ಇವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಮ್ಮ ಗೌರವದ ಸನ್ಮಾನವನ್ನು ನೀಡ್ತಾ ಇದ್ದಾವೆ, ಕೃತಜ್ಞತೆಗಳನ್ನು ಸಮರ್ಪಿಸಿಕೊಡ್ತಾ ಇದ್ದಾವೆ. ಧನ್ಯವಾದಗಳು ಸರ್. ನಿಮ್ಮ ಸಹಕಾರ ನಮ್ಮೊಂದಿಗೆ ಸದಾ ಇರಲಿ ಎನ್ನುವುದಾಗಿ ಆಶಿಸ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ನಮಗೆ ನಮ್ಮ ಈ ಕಾರ್ಯಕ್ರಮದ ಈ ಕ್ರೀಡಾಕೂಟದ ವಿದ್ಯುಕ್ತ ಚಾಲನೆಯನ್ನು ಒದಗಿಸಿಕೊಟ್ಟು ಕ್ರೀಡಾಕೂಟಕ್ಕೆ ಸರ್ವ ರೀತಿಯಲ್ಲೂ ಸಹಕರಿಸಿ ನಮ್ಮೆಲ್ಲರನ್ನ ಹುರಿದುಂಬಿಸಿದ ಹಿರಿಯ ಚೇತನ ಶ್ರೀಯುತ BS ಸುರೇಶ್ ಶೆಟ್ಟಿ ಸರ್ ಅವರ ಮಾತುಗಳಿಗಾಗಿ, ಅಧ್ಯಕ್ಷೀಯ ನುಡಿಗಳಿಗಾಗಿ ಈ ವೇದಿಕೆ ಸರ್. ನಿಮಗೆ ಈಗಾಗಲೇ ತಲೆ ತಿರುಗಿ ತೊಂದರೆಯಾಗಿ ಬದಿಗೆ ಕೂತ್ಕೊಳ್ತಾ ಇದ್ದೀರಾ. ಇದಕ್ಕೆಲ್ಲ ಕಾರಣ ನಮ್ಮ ಇಂದಿನ ಈ ಮಕ್ಕಳು ಸರಿಯಾದ ರೀತಿಯಲ್ಲಿ ಆಟ ಆಡದೇ ಇರುವಂಥದ್ದು, ಬಿಸಿಲಿಗೆ ಎಕ್ಸ್ಪೋಸ್ ಆಗದೆ ಇರುವಂಥದ್ದು, ಈ ಎಲ್ಲ ಪ್ರಾಬ್ಲಮಿಗೆ ನಿಮಗೆ ಕಾರಣ ಆಗ್ತಾ ಇದೆ. ನಮಗೆ ಬಿಸಿಲು ಕೂಡ ಬೇಕು, ಅತ್ಯಂತ ಅವಶ್ಯವಾದಂಥದ್ದು ಬಿಸಿಲು. ಆ ಬಿಸಿಲು ನಮ್ಮ ದೇಹದ ಮೇಲೆ ಬಂದಾಗ ಒಂದಷ್ಟು ವಿಟಮಿನ್ಗಳು ಕೂಡ ನಮ್ಗೆ ಸಿಗ್ತದೆ, ನಮಗೆ ಶಕ್ತಿ ಬರ್ತದೆ. ನಾವು ಬಿಸಿಲಲ್ಲೂ ಸ್ವಲ್ಪ ಟೈಮ್ ಇರಬೇಕಾಗ್ತದೆ. ಇವತ್ತಿನ ಈ ಕ್ರೀಡಾ ಇದು ನಮಗೆ ನಮ್ಮ ಗ್ರೌಂಡನ್ನು, ನಮ್ಮ ನಮ್ಮ ಕಾಲೇಜಿನ, ನಮ್ಮ ಇನ್ಸ್ಟಿಟ್ಯೂಷನಿನ ನಮ್ಮ ಜಾಗವನ್ನು ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ, ಕಟ್ಟಡ ರಚನೆ ಆಗ್ತಾ ಇರೋದ್ರಿಂದ ಕ್ಲಿಯರ್ ಮಾಡ್ಕೊಳ್ಳಿಕ್ಕಾಗದೆ ನಾವು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸರ್ಕಾರಿ ಪ್ರೌಢಶಾಲೆಯ ನಮ್ಮ ಈ ಮುಖ್ಯೋಪಾಧ್ಯಾಯರನ್ನು ಕೇಳ್ಕೊಂಡಾಗ ನಮಗೆ ಅತ್ಯಂತ ಸಂತೋಷದಿಂದ ಸಹಕಾರವನ್ನು ಕೊಟ್ಟರು ನಾವು ಇಲ್ಲಿ ಮಾಡಬೇಕಾಗಿದೆ. ನೀವೆಲ್ಲರೂ ಸಂತೋಷದಿಂದ ಇದನ್ನು ಎಂಜಾಯ್ ಮಾಡಬೇಕು. ಪ್ರತಿ ವಿಷಯದಲ್ಲಿ ಹೇಳ್ತಾರೆ, ಎಲ್ಲೋ ನಮ್ಮೊಳಗೆ ವ್ಯತ್ಯಾಸಗಳು ಬಂದಾಗ ಹೇಳ್ತಾರೆ ಎಲ್ಲವನ್ನು ಸ್ಪೋರ್ಟಿವ್ ಆಗಿ ತಗೋ,
ಕ್ರೀಡಾತ್ಮಕವಾಗಿ ಭಾಗವಹಿಸು, ಕ್ರೀಡಾತ್ಮಕವಾಗಿ ತಗೋ, ಯಾವುದೇ ಕಾಂಪ್ಲಿಕೇಶನ್ ಬಂದಾಗ, ಯಾವುದೇ ತೊಂದರೆ ಬಂದಾಗ ಸ್ಪೋರ್ಟಿವ್ ಆಗಿ ತಗೋ ಅಂತಾರೆ. ಯಾಕಂದರೆ ಸ್ಪೋರ್ಟ್ಸ್ ಅಂದರೆ ಅಡ್ಜಸ್ಟ್ಮೆಂಟ್. ಒಬ್ಬ ಗೆಲ್ತಾನೆ ಸೋಲ್ತಾನೆ ಎಲ್ಲವುದನ್ನು ಸಂತೋಷವಾಗಿ, ಅತ್ಯಂತ ಸಂತೋಷದಿಂದ ಸ್ವೀಕಾರ ಮಾಡುವುದೇ ಕ್ರೀಡೆ. ಆದ್ದರಿಂದ ಸೋಲು ಗೆಲುವು ಮುಖ್ಯ ಅಲ್ಲ, ಭಾಗವಹಿಸುವಂಥದ್ದು ಮುಖ್ಯ. ಆದ್ದರಿಂದ ನೀವೆಲ್ಲ ಭಾಗವಹಿಸಬೇಕು. ಇವತ್ತಿನ ಪೂರ್ತಿ ದಿನವನ್ನು ಎಂಜಾಯ್ ಮಾಡುವಂಥದ್ದು ಇಂಪಾರ್ಟೆಂಟು. ಆದ್ದರಿಂದ ನೀವೆಲ್ಲರೂ ಇದರಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ. ನಾವು ಯಾರು ಭಾಗವಹಿಸ್ತೇವೆ, ಯಾರು ಗೆಲ್ತೇವೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ. ಆದ್ದರಿಂದ ನಿಮಗೆಲ್ಲರಿಗೂ ಶುಭಾಶಯವನ್ನು ಕೋರ್ತಾ, ನಮ್ಮ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲರಿಗೂ ಶುಭಾಶಯವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧೈರ್ಯ ಮಾಡಿ ಮುಂದೆ ಸಾಗಿ, ಗೆದ್ದರೆ ಇನ್ನೊಬ್ಬರಿಗೆ ಪಾಠ ಹೇಳಿಕೊಡ್ಬೋದು, ಸೋತರೆ ನಾವೇ ಪಾಠ ಕಲಿಬಹುದು ಎನ್ನುವ ಮಾತಿನ ಉದ್ದೇಶವನ್ನು ಸಾರಿದ ಸರ್ ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ, ಕಾರ್ಯಕ್ರಮದ ಕೊನೆಯ ಹಂತವಾಗಿ ಧನ್ಯವಾದ ಸಮರ್ಪಣೆಯನ್ನು ನಮ್ಮ ಸರಸ್ವತಿ ವಿದ್ಯಾಲಯದ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಶ್ವೇತಾ ಗಣೇಶ್ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಜ್ಞಾನ ಸರಸ್ವತಿ ಸಮೂಹ ಶಿಕ್ಷಣ ಸಂಸ್ಥೆಗಳ ವಾರ್ಷಿಕ ಕ್ರೀಡಾಕೂಟ 2025 ಈ ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಸಂಸ್ಥೆಯ ಸಂಚಾಲಕರು ಹಾಗೂ ಸುಮುಖ ಎಜುಕೇಷನಲ್ ಟ್ರಸ್ಟ್ ಇದರ ಅಧ್ಯಕ್ಷರಾಗಿರುವ BS ಸುರೇಶ್ ಶೆಟ್ಟಿ ಸರ್ ಇವರಿಗೆ ಸರ್ವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮೆಲ್ಲರನ್ನು ಶುಭ ಹಾರೈಸಿ ನಮಗೆ ಈ ಕ್ರೀಡಾಕೂಟದ ಮೆರುಗನ್ನು ಹೆಚ್ಚಿಸಿರುವಂತಹ, ನಾವೆಲ್ಲ ಹೆಮ್ಮೆ ಪಡುವಂತಹ ಕ್ರೀಡಾಪಟು ಶ್ರೀ ಅಶ್ವಿನ್ ಸನಿಲ್ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹೃದಯ ಸ್ಪರ್ಶಿ ಧನ್ಯವಾದಗಳು. ಜನಪ್ರಿಯ ಯಕ್ಷಗಾನ ಭಾಗವತರು ಹಾಗೂ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿಯ ಪೋಷಕರು ಆಗಿರುವಂತಹ ಶ್ರೀ ರಾಘವೇಂದ್ರ ಆಚಾರ್ಯ ಜನ್ಸಾಲೆ ಇವರಿಗೆ ತಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಧನ್ಯವಾದಗಳು. ನಮ್ಮ ಕರೆಗೆ ಓಗೊಟ್ಟು ಆಗಮಿಸಿರುವಂತಹ ಸಿದ್ದಾಪುರ ಗ್ರಾಮದ ಪ್ರಥಮ ಪ್ರಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಶ್ರೀಲತಾ ಶೆಟ್ಟಿ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಸಿದ್ದಾಪುರ ಗ್ರಾಮ ಪಂಚಾಯತ್ನ ಕಡ್ರಿ ವಾರ್ಡ್ನ ಸದಸ್ಯರಾಗಿರುವಂತಹ ಶ್ರೀ ಗೋಪಾಲ್ ಕಾಂಚನ್ ಹಾಗೂ ನಮ್ಮ ಸಿದ್ದಾಪುರ ಜನತಾ ಕಾಲೋನಿಯ ಸದಸ್ಯರಾಗಿರುವಂಥ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಭಾಸ್ಕರ್ ಶೆಟ್ಟಿ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಸುಮುಖ ಎಜುಕೇಷನಲ್ ಟ್ರಸ್ಟ್ ಇದರ ಕಾರ್ಯದರ್ಶಿಯವರಾಗಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಶ್ರೀ ಪಾಂಡುರಂಗ ಪಡಿಯಾರ್ ಇವರಿಗೂ ಕೂಡ ಸರ್ವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಈ ಕ್ರೀಡಾಕೂಟಕ್ಕೆ ಸ್ಥಳಾವಕಾಶವನ್ನು ಒದಗಿಸುವುದರ ಜೊತೆಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿರುವಂತಹ ಸರಕಾರಿ ಪ್ರೌಢಶಾಲೆ ಸಿದ್ದಾಪುರ ಇದರ ಮುಖ್ಯೋಪಾಧ್ಯಾಯರಾಗಿರುವಂತಹ ಶ್ರೀ ಚಂದ್ರಕುಲಾಲ್ ಸರ್ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದಗಳು. ಸರಕಾರಿ ಪ್ರೌಢಶಾಲೆ ಸಿದ್ದಾಪುರ ಇದರ ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ವಿಶ್ವನಾಥ ತುಂಬಿಕಲ್ಲಾಯ ಇವರ ಅನುಪಸ್ಥಿತಿಯಲ್ಲಿ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಜ್ಞಾನ ಸರಸ್ವತಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಶ್ರೀ ಅಮರೇಶ್ ಹೆಗಡೆ ಹಾಗೆಯೇ ಉಪಪ್ರಾಂಶುಪಾಲರಾಗಿರುವಂತಹ ಹರ್ಷ ಶೆಟ್ಟಿ ಇವರಿಗೂ ಕೂಡ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ನಮ್ಮ ಈ ಕ್ರೀಡಾಕೂಟದ ಯಶಸ್ಸಿಗೆ ನಮ್ಮೊಂದಿಗೆ ಪಾತ್ರರಾಗಿರುವಂತಹ ನಮ್ಮ ಜೊತೆ ಇರುವಂತಹ ಕಾರ್ಕಳ ಟೈಮ್ ನ್ಯೂಸ್ ಹಾಗೆಯೇ ಮೈಕ್ ಸೆಟ್ಟನ್ನು ಒದಗಿಸಿರುವಂಥವರು, ಶಾಮಿಯಾನವನ್ನು ಒದಗಿಸಿರುವಂತಹ ಇವರೆಲ್ಲರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಸಂಸ್ಥೆಗೆ ಈ ಒಂದು ಕ್ರೀಡಾಕೂಟಕ್ಕೆ ಸಹಕರಿಸಿರುವಂತಹ ನಮ್ಮ ಸಂಸ್ಥೆಯ ಎಲ್ಲ ಬೋಧಕೇತರ ವೃಂದದವರಿಗೂ ಕೂಡ ಹಾಗೂ ಮುದ್ದು ಮಕ್ಕಳಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದ ಸಮರ್ಪಣೆಯೊಂದಿಗೆ ನನ್ನ ಈ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ಹಾಗೆ ಒಂದು ಕಡೆ 6 ಮತ್ತು 7ನೇ ತರಗತಿಯ ವಿದ್ಯಾರ್ಥಿಗಳು ಲಾಂಗ್ ಜಂಪ್ ಅನ್ನ ಮಾಡ್ತಾ ಇದ್ದಾರೆ. ಹಾಗೆ ಹೈಸ್ಕೂಲ್ ಬಾಯ್ಸ್ಗೆ 1500 ಕೊನೆಯ ಕರೆಯನ್ನ ನೀಡ್ತಾ ಇದ್ದಾವೆ. ಆದಷ್ಟು ಬೇಗ ಟ್ರ್ಯಾಕ್ನ ಬಳಿ ಬಂದು ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಟ್ಟಿದ್ದಾವೆ. ಹಾಗೆ 1500 ಮೀಟರ್ ಓಟಕ್ಕೆ PUC ವಿಭಾಗದಲ್ಲಿ ವಿದ್ಯಾರ್ಥಿನಿ ಮತ್ತು ವಿದ್ಯಾರ್ಥಿಯರಿಗೆ ಇದೊಂದು ಕೊನೆಯ ಕರೆ. ಪ್ರಣಾಮ ಪ್ರತೀಕ ಎಲ್ಲಾರ ಬಾಯ್ಸ್
1500 meter boys. Arya, Samyur, Pranav, Pratik, Viraj, Akash, Shaman. ಹಾಗೆ ಕಾಲೇಜ್ನ ವಿಭಾಗದಲ್ಲಿ 1500 ಮೀಟರ್ ಓಟಕ್ಕೆ ತಯಾರಾಗಬೇಕಾಗಿ ವಿನಂತಿ ಮಾಡಿಕೊಂಡಿದ್ದೇವೆ. ಆದಿತ್ಯ, ಆಕಾಶ್, ಅಂಕುಶ್, ರಾಹುಲ್, ಸಚಿನ್, ಪ್ರಮೋದ್, ಪ್ರಜ್ವಲ್, ಶ್ರೀಶಾ, ಕಾರ್ತಿಕ್, ಶ್ರೀಮಾನ್, ನಿಶಾಂತ್, ಸಮರ್ಥ್, ಅನ್ವೇಶ್, ಅಖಿಲೇಶ್, ಆಶ್ರಯ್, ಸುಜನ್, ಸುಮುಖ, ರೋಷನ್, ವಿರೂಪಾಕ್ಷ, ಪ್ರೀತಮ್, ಉಜ್ವಲ್, ಶಾಶ್ವತ್, ಕಾರ್ತಿಕ್, ಪ್ರೀತಮ್. ಮೊದಲ ವಿಜೇತೆ ದ್ವಿತೀಯ ವಿಜೇತೆಯನ್ನ ಗುರುತಿಸಲಾಯಿತು. ಥರ್ಡ್ ಪ್ಲೇಸ್ಗಾಗಿ ತೃತೀಯ ಸ್ಥಾನಿಯಾಗಿ remains, and now you can kick start. ಮುಂದಿನ ತಯಾರಿಗಾಗಿ 600 ಮೀಟರ್ ಓಟಕ್ಕೆ ಮಾಡ್ಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ತದನಂತರ ಬಾಯ್ಸ್ ಮೀಟರ್ ಓಟದಲ್ಲಿ ಹೈಸ್ಕೂಲ್ ಬಾಯ್ಸ್ ವಿಭಾಗದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಪರ್ಧೆಯನ್ನು ಕೂಡ ಕಂಡುಕೊಂಡಾಯಿತು. ನಿಮಗೆ ಅವಕಾಶ ಸಿಗುತ್ತೆ. ಮೀಟರ್ ಕಾಲೇಜ್ ಬಾಯ್ಸ್ ತಯಾರಿಯನ್ನ ಮಾಡಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ವಿರಾಜ್ ತಮ್ಮ ಪ್ರೀತಿಯಿಂದ
Third place, Akshita of class 9th. The bronze medal is bagged by Akshita of class 10th. The silver medal is bagged by Vinanti of class 9th. Silver medal is bagged by Vinanti of class 9th. And the gold medal is bagged by Advita of class 10th. Please be ready. First place is bagged by Prasanjit of class 7. Third place bagged by Prajwal of class 7. And second place is bagged by Satvik Shetty of class 7. Athletes, salute. Third place is bagged by Samprita of PCMB. Second place is bagged by Brahmishri of PCMB. And first place is bagged by For boys and girls of PU to 800 meters. third place is bagged by Samprita of PCMB. Meters for boys, PU. Second place is bagged by Brahmishri of PCMB. And the gold medal is bagged by Amulya of Commerce. Athletes, salute. Order. Don't drink the water, please. Listen to all the advances and then also instructions. The boys running. Third place is bagged by Salvit Kulalov. Second place is bagged by Ravite of class 7. Karthik, can you retain the energy and give it up? And the next place is bagged by Christina of class 7. Number 2 salute. Next event followed as for primary students 400 meters. 5, 3. Vidatri of class 7, sorry. We are all expecting that. Who gonna keep that gold medal? Who will be the first? Who will be the first? Still one round left to you.
medal is bagged by Anita Class 6. ತಯಾರಿಯನ್ನು ಮಾಡಿಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಕ್ಲಾಸ್ 6 and 7 ಲಾಂಗ್ ಜಂಪ್ ಗರ್ಲ್ಸ್ ಸಾಲಿಡ್ ಜಂಪ್ ಕ್ಲಾಸ್ 7 8. Please be victory stand. 400 meter boys high school. Rohan, Sanvik, Trisha, Pratham, Satvik K, Viraj. Arya of class 8. ಆರ್ಯ ಆಫ್ ಕ್ಲಾಸ್ 8. ಮುಂದಿನ ತಯಾರಿಗಾಗಿ ಹೈಸ್ಕೂಲ್ ಭಾಗದ ವಿದ್ಯಾರ್ಥಿನಿಯರಿಗೆ 400 ಮೀಟರ್ ಓಟಕ್ಕಾಗಿ ಕೊನೆಯ ಆದಷ್ಟು ಬೇಗ ಶಮಿತಾ ಸಂಜನಾ short goal. Present Kulal of first commerce, gold. Of first class, silver medal. Present Kulal of first commerce, gold medal. Thank you very much for our school students. And now, ಮುಂದಿನ ತಯಾರಿಗಾಗಿ ಕಾಲೇಜಿನ ನೆಕ್ಸ್ಟ್ 200 ಮೀಟರ್ The final call for UC 800 meter girls. Wait. Bronze medal bagged by Subhiksha of PCMB. Second place is bagged by Anvita of PCMC. And first place is bagged by Subhiksha of first class.
Salute. Order. Place bagged by Vaibhav of class 7. Volunteers. Second place bagged by Arya of class 7. And first place is bagged by Dikshit of class 7. I request all these. Your kind attention. Our track events. Our track events will be resumed post lunch. Until then, you can have a great meal and let's enjoy it. I'm Shivani from 10th standard of Saraswati Vidyalaya. I place to upon few enthusiastic feelings on this annual sports meet. I feel amazed, it really do. It astonished me to be partaken. I would like to express my heartfelt thanksgiving to my Jnana Saraswati group of institutions. Thank you again. Hello everyone, I am Nidhi from Jnana Saraswati PU College. Today I am really excited to unveil my enthusiasm. Today that we are celebrating first ever sports meet at our college. I did really enjoy this day. Our college emphasizes sportive generation alongside comprehensive studies. Therefore, I am really thankful to our Jnana Saraswati PU College. Thank you. Hello everyone, I am Swasti from Jnana Saraswati PU College, Siddhapura. Today I am very excited that we are celebrating our first ever sports meet in our college. And I believe that this event will become the most memorable event in the history of Sumukha Educational Trust. Today is not just about winning medals, it's about proving your strength, spirit and determination. Prove it your all. Thank you.